ಹೋದ ಒಂದು ವಾರದಲ್ಲಿ ಜಗತ್ಸೇಬ್ಯನ ಕಾಲಘಟ್ಟದಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಡೆದಂತಹ ಇನ್ನೂ ಕೆಲವು ಐತಿಹಾಸಿಕ ವಿಷಯಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿರುತ್ತೇನೆ. ಯಾರು ಆ ವಿಡಿಯೋವನ್ನು ನೋಡಿಲ್ಲ ಅವರು ನನ್ನ ಈ ಹಿಂದಿನ ವಾರದ ವಿಡಿಯೋನ ನೋಡಿ ತಿಳ್ಕೊಬೋದು. ಈ ಒಂದು ವಾರದಲ್ಲಿ ಜಗತ್ಸೇಬ್ಯನ ಮಕ್ಕಳು ಯಾರು, ಅವರ ನಂತರ ಮತ್ತು ಯಾರು ರಾಜ್ಯಭಾರ ಮಾಡಿದರು, ಈ ಒಂದು ರಂಜೋರಿನ ಸಿಂಧರ ರಾಜಕೀಯ ಪರಂಪರೆಯಲ್ಲಿ ಎಷ್ಟು ರಾಜರು ಆಳ್ವಿಕೆ ಮಾಡಿದರು ಅಂತಕ್ಕಂಥದ್ದನ್ನು ವಿಷಯವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಗೆಳೆಯರೇ, ಸರಿಸುಮಾರು 4ನೇ ಶತಮಾನದಲ್ಲಿ ಪ್ರಾರಂಭವಾದಂತಹ ಈ ರಾಜಮನೆತನ ಜಗತ್ಸೇಬ್ಯನ ನಂತರ ಅವನ ಮಗ ಏನಪ್ಪ ಅಂದರೆ ಕುನ್ನಲ ಅಂತಕ್ಕಂಥ ಒಬ್ಬ ರಾಜ ಬರ್ತಾನೆ. ಕುನ್ನಲ ನಂತರ ಬೊಪ್ಪಲ ಬರ್ತಾನೆ. ಬೊಪ್ಪಲ ನಂತರ ತೇಜದುರ್ಗತಿ ಅಂತಕ್ಕಂಥ ಒಬ್ಬ ರಾಜ ಬರ್ತಾನೆ. ತೇಜದುರ್ಗತಿಯ ನಂತರ ಹರಕತಿ ಅಂತಕ್ಕಂಥ ಒಬ್ಬ ರಾಜ ಬರ್ತಾನೆ. ಹರಕತಿಯ ನಂತರ ಅಲ್ಲಮ ಅಂತ ರಾಜ ಬರ್ತಾನೆ. ಸೊ ಇಷ್ಟೊಂದು ರಾಜರು ಬಂದು ಹೋಗಿರುವ ಅವರ ವಂಶಾವಳಿಯಲ್ಲಿ ಮಾತ್ರ ಅವರ ಹೆಸರುಗಳು ಉಲ್ಲೇಖವಾಗಿವೆ ಹೊರತು ಅವರ ರಾಜಕೀಯ ಚರಿತ್ರೆಯನ್ನು ನಮಗೆ ಇಲ್ಲಿವರೆಗೆ ಲಭ್ಯವಾಗಿರೋದಿಲ್ಲ. ಅಲ್ಲಮನ ಮಗನಾಗಿರ್ತಕ್ಕಂಥ ಬದ್ದಗ ಭೂಪ, ಈ ಬದ್ದಗ ಭೂಪನ ಒಂದು ವಂಶಾವಳಿಯನ್ನು ತಿಳಿಸುವ ಸಮಯದಲ್ಲಿ ಆತನ ಮಕ್ಕಳ ವಂಶಾವಳಿಯು ತಿಳಿಸಲಾಗ್ತದೆ. ಆತನ ಮಕ್ಕಳು ಯಾರು ಅಂತಕ್ಕಂಥದ್ದನ್ನು ತಿಳಿಸಲಾಗ್ತದೆ. ಈ ಬದ್ದಗ ಭೂಪ ಏನಪ್ಪ ಅಂತಂದರೆ ಆತನ ಕುರಿತು ಶಾಸನದಲ್ಲಿ ಕ್ರಿಸ್ತಶಕ 1139 ಒಂದು ಜಗದೇಕಮಲ್ಲ ಬರೆಸಿದಂತಹ ಶಾಸನದಲ್ಲಿ ಏನು ಹೇಳಲಾಗ್ತದೆ ಅಂತಂದರೆ, ಬದ್ದೆಗ ಸೂತಂ ಶ್ರೀ ಮಲ್ಲಿದೇವಂಗ ರಾಜ್ಯಮನುತ್ಸೃಜಿತ ಮಾಗ ಮಾಡಿ ಅಂತ. ಅಂದರೆ ಬದ್ದಗ ಭೂಪನ ಮಗನಾಗಿರ್ತಕ್ಕಂಥ ಮಲ್ಲಿದೇವನಿಗೆ ಅವನ ರಾಜ್ಯವನ್ನು ನೀಡಲಾಗ್ತದೆ. ಅವನ ಮಗನಾಗಿರ್ತಕ್ಕಂಥ ಮಲ್ಲಿದೇವ ಆ ಒಂದು ರಂಜೋರಿನ ಸಿಂಧರ ಒಂದು ರಾಜನಾಗಿ ಆಳ್ವಿಕೆ ಮಾಡ್ತಾನೆ ಅಂತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ ನಮಗೆ ಕ್ರಿಸ್ತಶಕ 1139 ಶಾಸನದಲ್ಲಿ ಗುರ್ತಾಗ್ತದೆ ಗೆಳೆಯರೇ. ಸೊ ಈ ಮಲ್ಲಿದೇವ ಯಾರು ಅಂತಕ್ಕಂಥದ್ದನ್ನು ನಾವು ಇನ್ನಷ್ಟು ಸಂಶೋಧನೆ ಮಾಡಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಸಮಗ್ರ ಶಾಸನಗಳನ್ನು ಅಧ್ಯಯನ ಮಾಡಿದಾಗ ಈ ಒಂದು ಕ್ರಿಸ್ತಶಕ 981ರಲ್ಲಿ ಈ ರಾಷ್ಟ್ರಕೂಟರನ್ನ ಸೋಲಿಸಿ 2ನೇ ತೈಲಪ ಏನು ಕಲ್ಯಾಣಿ ಚಾಲುಕ್ಯರ ರಾಜ್ಯಭಾರವನ್ನು ಏನು ಪ್ರಾರಂಭ ಮಾಡ್ತಾನೆ, ಆ ಒಂದು ಕಾಲಘಟ್ಟದಲ್ಲಿ ನಮ್ಮ ಭಾಲ್ಕಿಯಲ್ಲಿ ಒಂದು ಶಾಸನ ದೊರೆಯುತ್ತದೆ ಗೆಳೆಯರೆ. ಆ ಶಾಸನ ಬರೆಯಲ್ಪಟ್ಟಿದ್ದು ಯಾವಾಗ ಅಂದ್ರೆ 981ರಲ್ಲಿ. ಆ ಭಾಲ್ಕಿಯಲ್ಲಿ ದೊರೆದಂತಹ ಶಾಸನದಲ್ಲಿ ಏನು ಹೇಳಲಾಗ್ತದೆ ಅಂತಂದರೆ, ಚಾಲುಕ್ಯ ತೈವದೇವನು ರಾಜ್ಯಭಾರ ಮಾಡುತ್ತಿದ್ದಾಗ ಸಾಮಂತನಾಗಿ ಭಲ್ಲುಂಕಿಯಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇರ್ತಾನೆ ಅಂತಂದರೆ ರಾಜರಸ ಮಲ್ಲರಸ ಅಂತಕ್ಕಂಥವನು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಅರಸನು ತೈಲದೇವನ ಮಾಂಡಳಿಕನಾಗಿ ಕಾರ್ಯನಿರ್ವಹಿಸ್ತಾನೆ ಅಂತಕ್ಕಂಥ ಒಂದು ಅದ್ಭುತ ಇತಿಹಾಸ ನಮ್ಗೆ ಗುರ್ತಾಗ್ತದೆ. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಬದ್ದಗ ಭೂಪನ ಮಗ ಮಲ್ಲರಸನ ಇದ್ದಾನೆ. ಆ ಮಲ್ಲರಸ ಏನಪ್ಪ ಅಂತಂದರೆ ಯಾವ ಕಾಲಘಟ್ಟದವನು ಅಂತಂದರೆ 981ರಲ್ಲಿ ಈತನ ಏನಪ್ಪ ಅಂದರೆ ಆಳ್ವಿಕೆ ಕಾಲ ಇತ್ತು ಅಂತಕ್ಕಂಥ ಮತ್ತೊಂದು ಐತಿಹಾಸಿಕ ಸತ್ಯದ ಒಂದು ಶಾಸನ ನಮಗೆ ದೊರೆಯೋದಿಲ್ಲಿ ಭಾಲ್ಕಿಯಲ್ಲಿ. ಈ ಭಾಲ್ಕಿಯಲ್ಲಿ 2-3 ವಿಷಯಗಳು ಏನಪ್ಪ ಅಂದರೆ ಬೆಳಕಿಗೆ ಬರ್ತವೆ ಆ ಶಾಸನದಲ್ಲಿ. ಮೊದಲನೇದು, ಮಲ್ಲರಸ ಅಂತಕ್ಕಂಥ ಒಬ್ಬ ಅರಸನಿದ್ದ. ಆತ ಎಲ್ಲಿಂದ ಆಳ್ವಿಕೆ ಮಾಡ್ತಾ ಇದ್ದ? ಭಲ್ಲುಂಕಿಯ ರಾಜಧಾನಿಯಿಂದ. ಅಂದ್ರೆ ನಮಗೆಲ್ಲರಿಗೂ ಗುರ್ತಿರುವ ಹಾಗೆ ರಂಜೋರಿನ ಸಿಂಧರ ಒಂದು ರಾಜಧಾನಿ ಯಾವುದು? ರಂಜೇರು ಅಂತ. ರಂಜೇರನ್ನು 3 ಸ್ಥಾನ ಮಾಡಿಕೊಂಡು ಅವರು ಆಳ್ವಿಕೆ ಮಾಡಿದ್ದಾರೆ. ಆದರೆ ಈ ಮಲ್ಲರಸನ ಆಳ್ವಿಕೆ ಕಾಲಘಟ್ಟದಲ್ಲಿ ಅವರ ರಾಜಧಾನಿ ಭಲ್ಲುಂಗಿಯವರೆಗೂ ಏನಪ್ಪ ಅಂದರೆ ವಿಸ್ತರಣೆಯಾಗಿತ್ತು. ಕೆಲವು ಕಾಲದವರೆಗೆ ಭಾಲ್ಕಿಯೂ ಕೂಡ ಇವರ ರಾಜಧಾನಿ ಆಗಿದ್ದಿರಬಹುದು ಅಂತಕ್ಕಂಥ ಒಂದು ಐತಿಹಾಸಿಕ ಸತ್ಯ ನಮಗೇನಪ್ಪ ಅಂದರೆ ಇಲ್ಲಿ ಗುರ್ತಾಗ್ತದೆ. ಸೊ ಹೀಗೆ ಈ ಬದ್ದಗ ಭೂಪನ ಮಗನಾಗಿರ್ತಕ್ಕಂಥ ಮಲ್ಲರಸನ ಇತಿಹಾಸ ನಮಗೆ ಒಂದನೇದು ಬದ್ದಗ ಭೂಪ ಏನಪ್ಪ ಅಂದ್ರೆ ಮಲ್ಲಿದೇವಂಗೆ ರಾಜ್ಯವನ್ನು ಕೊಟ್ಟಿನು ಅಂತಕ್ಕಂಥದ್ದು 1139ರ ಶಾಸನದಲ್ಲಿಯ ಒಂದು ಚರಿತ್ರೆಯಿಂದ, ಹಿಂದಿನ ಇತಿಹಾಸದಿಂದ ಆ ಚರಿತ್ರೆಯಲ್ಲಿ ಬರೆದಂತಹ ಆ ಶಾಸನದಲ್ಲಿ ಬರೆದಂತಹ ವಿಷಯ ವಸ್ತುವಿನ ಹಿಂದಿನ ಇತಿಹಾಸವೂ ಗುರ್ತಾಗ್ತದೆ. ಮತ್ತು ಅದೇ ಕಾಲಘಟ್ಟದಲ್ಲಿ
ಭಾಲ್ಕಿಯಲ್ಲಿ 989ರಲ್ಲಿ ಬರೆಯಲ್ಪಟ್ಟಂಥ ಶಾಸನದಲ್ಲಿಯೂ ಕೂಡ ಮಲ್ಲ ಅರಸ ಏನಪ್ಪ ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ದ. ಆತ ಈ 2ನೇ ತೈಲಪ್ಪನ ಮಹಾಮಾಂಡಲಿಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಮತ್ತು ಆ ಶಾಸನದಲ್ಲಿ ಏನಪ್ಪ ಅಂದ್ರೆ ಭಾಲ್ಕಿಯನ್ನು ಅಂದ್ರೆ ಆ ಕಾಲದಲ್ಲಿ ಭಾಲ್ಕಿಯನ್ನು ಭಲ್ಲುಂಕಿ ಅಂತ ಕರೀತಿದ್ರು. ಆ ಭಲ್ಲುಂಕಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದ ಅಂತಕ್ಕಂಥ ವಿಷಯ ಗೊತ್ತಾಗ್ತದೆ.